ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 23 ಫೆಬ್ರವರಿ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಅದೇ ರೀತಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು, ಯಾವೆಲ್ಲ ಶೇರ್ಸ್ಗಳಲ್ಲಿ ಟ್ರೆಂಡಿಂಗ್ ಇತ್ತು, ಹಾಗೆ ಒಂದು ವೊಡಾಫೋನ್ ಐಡಿಯಾ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,212ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಅಲ್ಲೇ ಇತ್ತು ಅಂತ ಹೇಳ್ಬೋದು. ನಮ್ಮ ಶೇರ್ ಮಾರ್ಕೆಟು ಸುಮಾರು 4.75ರಷ್ಟು ಇದರಲ್ಲಿ ಒಂದು ಇಳಿಕೆ ಕಂಡಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,142.80ಗೆ ಕ್ಲೋಸ್ ಆಯಿತು. ಅಂದರೆ ಸುಮಾರು ಒಂದು 15 ಪಾಯಿಂಟ್ಸ್ ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ. ಟ್ರೆಂಡಿಂಗ್ ಶೇರ್ಗಳು ಅಂತ ಹೇಳಿದ್ರೆ ಎಸ್ ಬ್ಯಾಂಕಲ್ಲಿ ಸುಮಾರು 3.5% ಅಷ್ಟು ಇವತ್ತು ಇಳಿದಿದೆ. ಅಂದರೆ ಸುಮಾರು ಹತ್ತಿರ ₹1 ಅಷ್ಟು, ಅಂದರೆ ಒಂದು 95 ಪೈಸೆ ಅಷ್ಟು ಪ್ರತಿಯೊಂದು ಶೇರಲ್ಲಿ ಇವತ್ತು ಇದರಲ್ಲಿ ಇಳಿಕೆ ಆಗಿದೆ. ಅದೇ ರೀತಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿನಲ್ಲಿ ಪ್ರತಿಯೊಂದು ಶೇರಲ್ಲಿ ಹತ್ತಿರ ಒಂದು 5% ಅಷ್ಟು ಇಳಿಕೆ ಆಗಿದೆ. ಅಂದರೆ ಸುಮಾರು ಪ್ರತಿಯೊಂದು ಶೇರಲ್ಲಿ ಇದರಲ್ಲಿ 8.35 ಅಂದರೆ ₹8.35 ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ IRFCಲ್ಲಿ ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ₹1 ಅಷ್ಟು ಏರಿಕೆ ಆಗಿದೆ. HDFC ಬ್ಯಾಂಕಲ್ಲಿ ಇವತ್ತು ಒಂದು ₹1 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. NHPC ಇದೊಂದು ಟ್ರೆಂಡಿಂಗ್ ಶೇರು, ಇದರಲ್ಲಿ 2.60% ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ. ಅಂದರೆ ₹2.45 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಪೇಟಿಎಂ ನೋಡ್ಬೋದು, ಇವತ್ತು ಒಂದು 5% ಇದರಲ್ಲಿ ಏರಿಕೆ ಆಗಿದೆ. ಸುಮಾರು ಪ್ರತಿಯೊಂದು ಶೇರಲ್ಲಿ ₹19.40 ಅಷ್ಟು ಏರಿಕೆ ಆಗಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಲಾಸ್ಟಿಗೆ ಮಾತಾಡೋಣ. ದಯವಿಟ್ಟು ಚಾನಲ್ನ ಕಂಟಿನ್ಯೂ ಮಾಡಿ ವಿಡಿಯೋನ. ಅದೇ ರೀತಿ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು ಅಂದರೆ ಬಜಾಜ್ ಫಿನ್ಸರ್ವ್ ಇದರಲ್ಲಿ ಸುಮಾರು ನೋಡ್ಬೋದು ನೀವು ₹24 ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ ಸುಮಾರು ₹19.50 ಅಷ್ಟು ಏರಿಕೆ ಆಗಿದೆ. ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬ್ರೇಟರೀಸ್ ನೋಡಿದರೆ ₹78.20 ಅಷ್ಟು ಏರಿಕೆ ಆಗಿದೆ. ಟೈಟನಲ್ಲಿ ನೋಡೋದಾದರೆ ಸುಮಾರು ಹತ್ತಿರ ಒಂದು ₹40 ಅಷ್ಟು ಏರಿಕೆ ಆಗಿದೆ. HDFC ಲೈಫಲ್ಲಿ ನೋಡೋದಾದರೆ ಸುಮಾರು ₹6 ಅಷ್ಟು ಏರಿಕೆ ಆಗಿದೆ. ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ನೋಡೋದಾದರೆ ಸುಮಾರು ₹19.60 ಅಷ್ಟು ಏರಿಕೆ ಆಗಿದೆ. L&T ಮೈಂಟ್ರಿನಲ್ಲಿ ಸುಮಾರು ₹55 ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ವಿಪ್ರೋ, ಸಿಪ್ಲಾ, ರಿಲಯನ್ಸ್ ಇಂಡಸ್ಟ್ರೀಸ್, ಅಡಾನಿ ಪೋರ್ಟ್ಸ್, ಲಾರ್ಸನ್ ಆ್ಯಂಡ್ ಟುಬ್ರೋ, ನೆಸ್ಲೆ ಇಂಡಿಯಾ, ಟಾಟಾ ಮೋಟರ್ಸ್ನಲ್ಲೂ ಏರಿಕೆ ಆಗಿದೆ. ಇವಾಗ ಬನ್ನಿ ವೊಡಾಫೋನ್ ಐಡಿಯಾ ಬಗ್ಗೆ ಮಾತಾಡೋಣ. ಇವತ್ತು ವೊಡಾಫೋನ್ ಐಡಿಯಾ ಇವತ್ತು ಒಂದೇ ದಿನದಲ್ಲಿ ಸುಮಾರು 7.67% ಅಷ್ಟು ಏರಿಕೆ ಆಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ₹1.25. ಆದರೆ ಇದು ಶೇರ್ ವ್ಯಾಲ್ಯೂ ನೋಡಿದ್ರೆ ಒಂದು ₹17 ಆಗಿದೆ. ಹಾಗಾಗಿ ಇದು ₹1.25 ಏರಿಕೆ ಆಯಿತು ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಏರಿಕೆ ಅಂತಲೇ ಹೇಳ್ಬೋದು. ಇದು ಒಂದೇ ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಒಂದೇ ವರ್ಷದಲ್ಲಿ ಇದು ಸುಮಾರು 3ರಷ್ಟು ರಿಟರ್ನ್ ಕೊಟ್ಟಿದೆ. ಇದು ನಾವು ಹೋದ ವರ್ಷ ಇದು ಫೆಬ್ರವರಿನಲ್ಲಿ ನೋಡೋದಾದರೆ ಒಂದು ₹6.80 ಇತ್ತು ವೊಡಾಫೋನ್ ಐಡಿಯಾ ಇದು ಪ್ರತಿಯೊಂದು ಶೇರಲ್ಲಿ. ಇವತ್ತು ನಾವು ನೋಡೋದಾದರೆ ಸುಮಾರು 23 ಫೆಬ್ರವರಿಗೆ ನಾವು ನೋಡೋದಾದರೆ ಸುಮಾರು ₹17.55 ಇದೆ. ಅಂದರೆ ಇದು ಆಲ್ಮೋಸ್ಟ್ ಒಂದು 3 ಪಟ್ಟಷ್ಟು ಇದರಲ್ಲಿ ಏರಿಕೆ ಕಂಡಿದೆ. ಅಂದರೆ 1 ಲಕ್ಷ ಇದರಲ್ಲಿ ಹೂಡಿಕೆ ಹಾಕಿದರೆ ಹೆಚ್ಚು ಕಡಿಮೆ ಒಂದು 3 ಲಕ್ಷದಷ್ಟು ಬರುತ್ತೆ. ಅಂದರೆ 3 ಲಕ್ಷದಷ್ಟು ನಿಮಗೆ ರಿಟರ್ನ್ಸ್ ಟೋಟಲ್ ಆಗಿ ನಿಮಗೆ ಬರುತ್ತೆ. 3ರಷ್ಟು ಇದರಲ್ಲಿ ಏರಿದೆ ಅಂತಲೇ ಹೇಳ್ಬೋದು. ₹6 ಹೆಚ್ಚು ಕಡಿಮೆ ಇವಾಗ ₹17 ತನಕನೂ ಹೋಗಿದೆ. ಅದೇ ರೀತಿ ಪೇಟಿಎಮ್ನಲ್ಲಿ ನಾವು ಮಾತಾಡೋದಾದರೆ ನಾವು ಹೋದ ವಾರ ಇದ್ರ ಬಗ್ಗೆ ಮಾತಾಡಿದ್ವಿ. ಪೇಟಿಎಮ್ ಬಗ್ಗೆ ಇದರಲ್ಲಿ ನಾವು ನೋಡೋದಾದರೆ ಲಾಸ್ಟ್ ವಾರ ಕೊನೆ ವಾರದಲ್ಲಿ ನಾವು ಗುರುವಾರ ನೋಡೋದಾದರೆ 15 ಫೆಬ್ರವರಿ ನೋಡೋದಾದರೆ ₹325ಕ್ಕೆ ಇಳಿದಿತ್ತು. ಒಂದು ಆಲ್ಮೋಸ್ಟ್ ₹325 ಬಂದು ಇಳಿದಿತ್ತು. ಅವತ್ತಿಂದ ಇವತ್ತವರೆಗೂ ನಾವು ನೋಡೋದಾದರೆ ಇವತ್ತು 23 ಫೆಬ್ರವರಿ ₹407.75 ಇದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಇದರಲ್ಲಿ ಡಿಫ್ರೆನ್ಸ್ ಬಂದಿರೋದು ₹82.70 ಅಷ್ಟು ಏರಿಕೆ ಆಗಿದೆ. ಅಂದರೆ ಬರೀ 7 ದಿವಸದಲ್ಲಿ ಇದರಲ್ಲಿ 20% ಅಷ್ಟು ರಿಟರ್ನ್ ಕೊಟ್ಟಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ ನಮ್ಮ ಎಂಟ್ರಿ ಪಾಯಿಂಟು ನಮ್ಮ ಎಕ್ಸಿಟ್ ಪಾಯಿಂಟು ಶೇರ್ ಮಾರ್ಕೆಟಲ್ಲಿ ಮ್ಯಾಟ್ರ್ ಆಗುತ್ತೆ. ಒಂದು ಟ್ರೆಂಡಿಂಗ್ ಶೇರ್ಸ್ನಲ್ಲಿ ಅಥವಾ ಒಂದು ಇಳಿದಿರೋ ಶೇರ್ಸ್ನಲ್ಲಿ ಮತ್ತೆ ಶೇರ್ಸ್ ತೊಗೊಂಡು ಮತ್ತೆ ಅದು ಏರಿದಾಗ ಎಲ್ಲಿಂದಾರ ಎಕ್ಸಿಟ್ ಆದರೆ ಏನಾರು ಟಾರ್ಗೆಟ್ ಮಾಡಿದರೆ ಇದರಲ್ಲೂ ಒಂದು ಒಳ್ಳೆಯ ರಿಟರ್ನ್ಸ್ನ ಪಡಿಬೋದು. ಅಂದರೆ 1 ಲಕ್ಷ ಹೂಡಿಕೆಯಲ್ಲಿ ಒಂದು 20% ಅಂದರೆ 20,000 ಅಷ್ಟು ಬರೀ 7-8 ದಿನಗಳಲ್ಲೂ ಇದರಲ್ಲಿ ರಿಟರ್ನ್ಸ್ನ ಪಡಿಬೋದು. ಅದರದ್ದೇ ಆದ ಒಂದು ರಿಸ್ಕ್ ಇರುತ್ತೆ, ಶೇರ್ ಮಾರ್ಕೆಟ್ನ ರಿಸ್ಕ್ ಇರುತ್ತೆ. ನಿಮ್ಗೆ ಹೇಳಿದ್ದು ಇದನ್ನು ಬಾಟಮ್ ಫಿಶಿಂಗ್ ಅಂತಲೂ ಹೇಳ್ತಾರೆ. ಓಕೆ, ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.